ಮೇಡಮ್ ಹೇಳಿದಾಗೆ ತಂದೆ ತಾಯಿ ಅವ್ರಿಗೆ ಬಟ್ಟೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಬಟ್ಟೆ ಇರಲಿ ಅಂತ ಹೇಳಿ ನಿಮ್ಮನ್ನ ಶಾಲೆ ಕಳಿಸ್ತಾರೆ. ಆದ್ರೆ ನೀವು ಇಲ್ಲಿ ಅಂದ್ರೆ ಸರಿಯಾಗಿ ಓದಿ ಅವರಿಗೆ ಕಾಂಪಿಟೇಟಿವ್ ಫೀಲ್ಡ್ಗೆ ಎಂಟ್ರಾಗಿ ಡಿಗ್ರಿ ಆದ್ಮೇಲೆ ಅಂತ ಕೆಲವು ಸ್ಟೂಡೆಂಟ್ರ ಒಂದು ಅಭಿಪ್ರಾಯ ಇರುತ್ತೆ. ಬಟ್ ಆಕ್ಚುಲಿ ನೀವು ಇವಾಗಿಂದಾನೇ ಓದಿ ಸ್ಕೋರ್ ಮಾಡೋದ್ರಲ್ಲಿ, ಅದೇ ಸ್ಕೋರ್ ಮಾಡೋದ್ರ ಮೇಲೆ ಜಾಸ್ತಿ ನಿಮ್ಮ ಗಮನವನ್ನು ಫೋಕಸ್ ಮಾಡಿದ್ರೆ ನಿಮ್ಮ ಡಿಗ್ರಿ ಮುಗಿದ 1 ಇಯರಲ್ಲೇ ನೀವು ಗೌರ್ಮೆಂಟ್ ಹುದ್ದೆಗಳನ್ನ ಪಡ್ಕೋಬಹುದು. ನಾನು ಮಾಡಿದ ಮಿಸ್ಟೇಕ್ಸ್ ಏನಂದ್ರೆ, ಇವಾಗ ನೀವು 10th ಅಲ್ಲಿ ಇದ್ದೀರಾ, ತುಂಬಾ ಲಕ್ಕಿ ಅನ್ಕೋತೀನಿ, ಬಿಕಾಸ್ ನಿಮಗೆ ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ಯಾರು ಬಂದು ಹೇಳಿದ್ದಾರೆ. ಬಟ್ ನಾನು ನಿಮ್ಮ ಜಾಗದಲ್ಲಿದ್ದಾಗ ನಾನು ಕಾಂಪಿಟೇಟಿವ್ ಫೀಲ್ಡ್ ನಂಗೆ PUC ಬಗ್ಗೆನೂ ಅವೇರ್ನೆಸ್ ಇರಲಿಲ್ಲ. ಆ ಥರದ ವ್ಯಕ್ತಿನ ಇಲ್ಲಿ ಬಂದು ಮಾತಾಡ್ತಿದ್ದೀನಿ ಅಂದರೆ ನಿಮ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿದೆ ಅಂದರೆ ನೀವು ನನಗಿಂತ ಜಾಸ್ತಿ ಹುದ್ದೆಗಳನ್ನ ಪಡಿಬಹುದು. ಆದರೆ ನಿಮ್ಮ ಪ್ರಯತ್ನ ಮಾಡಬೇಕು ಅಷ್ಟೇ. 2020 ನಾನು ಡಿಗ್ರಿ ಮುಗೀತು, BCom ಡಿಗ್ರಿ ಮುಗಿಸಿ ನನಗೆ ಏನೂ ಐಡಿಯಾ ಇರಲಿಲ್ಲ. ನೆಕ್ಸ್ಟ್ ನಾನು MCom ಮಾಡಬೇಕು ಈ ಥರ ಪ್ಲಾನ್ ಇತ್ತು. ಬಟ್ ಗೌರ್ಮೆಂಟ್ ಹುದ್ದೆನ ಯಾಕೆ ಪಡಿಬೇಕಂತ ಅನಿಸ್ತಂದ್ರೆ, ನಂದು ಕೂಡ ಮಧ್ಯಮ ವರ್ಗದ ಕುಟುಂಬನೇ. ನಮ್ಮ ತಂದೆ ತಾಯಿ ಕೂಡ ನಮ್ಮನ್ನ ಕಷ್ಟಪಟ್ಟು ಕಲಿಸಿರ್ತಾರೆ. ಅವ್ರು ಏನಾದರೂ ಒಂದು ಅಚೀವ್ ಮಾಡಿ ತೋರಿಸ್ಬೇಕು ಅಂತಾನೆ ನಾನು ಈ ಒಂದು ಫೀಲ್ಡ್ನ ಆಯ್ಕೆ ಮಾಡ್ಕೊಂಡೆ. ಅನ್ಕೊಂಡಷ್ಟು ಈಸಿ ಏನು ಇರಲಿಲ್ಲ ಇದು. ಸ್ಟಾರ್ಟಿಂಗ್ ಹೋದಾಗ 1 ವರ್ಷ ಯಾವ ಲೆವೆಲ್ ಸ್ಟ್ರಗಲ್ ಅಂದರೆ, ಅವಾಗ ನಮ್ಮದು ಕೊರೋನಾ ಟೈಮು. ಎಲ್ಲ ಥರದ ಸಮಸ್ಯೆಗಳು ಬಂದು ಎಲ್ಲರಿಗೂ ಕಾಡುತ್ತೆ ಅಂತಾರಲ್ಲ, ಆ ಥರ ಬಿಟ್ಟು ಬರಬೇಕು ಅಂತ ಎಷ್ಟೋ ಸಲ ತಲೆಯಲ್ಲಿ ಯೋಚನೆ ಬಂದಾಗ ಮುಂದೆ ಒಂದು ಏನಂತಾರೆ ಅದಕ್ಕೆ ಫ್ರೀ ಕೋಚಿಂಗ್ ಅನ್ನೋ ಒಂದು ದಾರಿ ದೀಪ ಥರ ನನಗೆ ಕಾಣಿಸ್ತು. ಫ್ರೀ ಕೋಚಿಂಗ್ ಅಂದರೆ ಬರೀ ನಾಟ್ SC ST ಅಷ್ಟೇ ಅಲ್ಲ, OBC ಪ್ರತಿಯೊಬ್ಬರಿಗೂ ಇದೆ ಇವಾಗ. ಅದು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಬರುತ್ತೆ. ಆ ಒಂದು ಇಲಾಖೆಗಳು ಪ್ರತಿ ವರ್ಷನೂ ಈ ಥರದ ಒಂದು ಫ್ರೀ ಕೋಚಿಂಗನ್ನು ಕರೀತಾರೆ. ಬಟ್ ಅದನ್ನು ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಿಲಿಟಿ ಡಿಗ್ರಿ ಮುಗಿಸಿರ್ಬೇಕು. ಬಟ್ ಅದಕ್ಕೆ ಪ್ರಿಪ್ರೇಷನ್ ನೀವು ಈಗಿಂದಾನೇ ಮಾಡ್ಕೋಬಹುದು. ಏನಿದು ಕಾಂಪಿಟೇಟಿವ್ ಫೀಲ್ಡ್ ಅಂದರೆ, ನೀವು ಅನ್ಕೊಂಡಾಗ ಕಾಂಪಿಟೇಟಿವ್ ಫೀಲ್ಡ್ ಅಂದರೆ ಇವಾಗ ನೀವು 8th 9th 10th ಅಲ್ಲಿ ಏನು ಸಿಲೆಬಸ್ ಓದ್ತಿರಲ್ಲ, ಅದೇ ಸಿಲೆಬಸ್ನ ವೈಡ್ ಆ್ಯಂಡ್ ಡೆಪ್ತ್ ಆಗಿ ಓದಬೇಕು. ಫ್ರೀ ಕೋಚಿಂಗ್ ಒಂದು KS ಆಯಿತು, ಇವಾಗ ಪ್ರೆಸೆಂಟ್ UPSC ಆಗಿದೆ. ಅಂದರೆ ನಾನು 2 ಫ್ರೀ ಕೋಚಿಂಗ್ನ ಗೌರ್ಮೆಂಟ್ ವತಿಯಿಂದಾನೇ ತೊಗೊಂಡಿದ್ದೀನಿ. ಅದನ್ನು ನಾನು ಖುಷಿಯಿಂದ ಹೇಳ್ಕೊತೀನಿ. ಯಾಕಂದರೆ ಎಷ್ಟೋ ಜನ 4-5 ವರ್ಷ ಕುತ್ಕೊಂಡ್ರು ಫ್ರೀ ಕೋಚಿಂಗ್ ಒಳಗೆಲ್ಲ ಯಾವ ಒಂದು ಗೌರ್ಮೆಂಟ್ ನೌಕರಿ ತೊಗೊಳಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ. ಇಲ್ಲಿ ನಾನು ಅನುಸರಿಸಿರೋ ಒಂದು ಸ್ಟೆಪ್ಸ್ ಇದೆಲ್ಲ ಅವ್ನು ನಿಮ್ಗೆ ಹೇಳ್ಕೊತೀನಿ. ನೀವು ಬರೀ ಒಂದು ಕಾಂಪಿಟೇಟಿವ್ ಫೀಲ್ಡ್ ಅಂತಲ್ಲ, ಇವಾಗ ನೀವು SSLC ಇದ್ದೀರಲ್ಲ, SSLC ಎಕ್ಸಾಮಲ್ಲೂ ಕೂಡ ನೀವು ಅವನ್ನ ಅಳವಡಿಸ್ಕೋಬೋದು. ಮೊದಲನೇದಾಗಿ ಸಬ್ ಕಾನ್ಷಿಯಸ್ ಮೈಂಡ್, ನಾನು ಇದನ್ನು ಬಿಲೀವ್ ಮಾಡ್ತೀನಿ. ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ, ನೀವು ದೇವ್ರ ಹತ್ರ ಹೋಗಿ ಎಲ್ಲರೂ ಕೇಳ್ಕೊತಿರಲ್ಲ, SSLC ಎಕ್ಸಾಮ್ ನಿಯರ್ ಬಂದ ತಕ್ಷಣ ಹೋಗಿ ದೇವ್ರಿಗೆ ಒಳ್ಳೆ ಅಂಕ ಕೊಟ್ಟು ಪಾಸ್ ಮಾಡಪ್ಪ ಅಂತೇಳಿ. ಆ ಥರ ದೇವರು ಅಂದರೆ ನಾನು ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ನೀವು ಏನು ಅನ್ಕೋತೀರೋ ಅದಾಗುತ್ತೆ. ನೀವು ಇವಾಗ ಇಲ್ಲಿ ಕುತ್ಕೊಂಡು ನಾನು KS ಅಧಿಕಾರಿ ಆಗಬೇಕು ಅಂತ ಯೋಚನೆ ಮಾಡಿದರೆ ನಿಮ್ಮನ್ನು ಆ ವೇನಲ್ಲಿ ಅದು ಕರ್ಕೊಂಡು ಹೋಗುತ್ತೆ. ಬಟ್ ನಿಮ್ಗೆ ಅದು ತಲೆಯಲ್ಲೇ ಇಲ್ಲ. ಬರ್ತೀರಾ ಸ್ಕೂಲಿಗೆ, ಬರ್ತೀರಾ ಸರ್ ಹೇಳ್ತಾರೆ, ಕೇಳ್ತೀರಾ, ವಾಪಸ್ ಮನೆಗೆ ಹೋಗ್ತೀರಾ, ಮನೆಯಲ್ಲಿ ಕೆಲಸ ಮಾಡೋದು, ಮತ್ತೆ ಹೋಮ್ವರ್ಕ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಸ್ಕೂಲಿಗೆ ಬರೋದು. ಇದೇ ತಾನೇ ನಿಮ್ಮ ರುಟೀನು. ಇದನ್ನು ಬಿಟ್ಟು ಆಚೆ ಯಾರು ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಾನು ಇಲ್ಲಿ ಕೂತಿರೋ ಅಂದರೆ ಇಲ್ಲಿ ಕೂತಿದ್ದಾಗ ನನಗೂ ಇದ್ರ ಬಗ್ಗೆ ಏನೂ ಅವೇರ್ನೆಸ್ ಇರಲಿಲ್ಲ. ಆದರೆ ಒಂದು ಸರ್ ಬಗ್ಗೆ ಒಂದು ಖುಷಿ ವಿಷಯ ಏನಂದರೆ, ಈ ಥರ ಹೇಳ್ಕೊಂಡಾಗ ಅವಾಗೆ ನಮ್ಮ ಸ್ಟೂಡೆಂಟ್ಸ್ಗೂ ಈ ಥರ ಬಂದು ಹೇಳಿ ಅಂತಂದ್ರಲ್ಲ, ಅದು ತುಂಬ ಖುಷಿ ಆಯಿತು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಂದರೆ ನೀವು 10th ಇದ್ದೀರ, ನಾನೇ ಕಾಂಪಿಟೇಟಿವ್ ಫೀಲ್ಡಿಗೆ ಓದಬೇಕು ಅಂತ ಏನಾದರೂ ಕ್ವಶನ್ ಮಾಡ್ಕೊಂಡ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಪ್ರೆಸೆಂಟ್ ನಮ್ಮ ಕರ್ನಾಟಕದ ಚೀಫ್ ಸೆಕ್ರೆಟರಿ ಅವರು ರಜನೀಶ್ ಗೋಯಲ್ ಅಂತ, ಆ ಮ್ಯಾಮ್ ಅವರು IAS ಆಫೀಸರ್. ಅವರು 1986 ಬ್ಯಾಚಲ್ಲಿ IAS ಆಫೀಸರ್. ಅವರು ಡಿಗ್ರಿ ಮುಗಿದ 1 ಇಯರಲ್ಲೇ IAS ಆಫೀಸರ್. ಅದೆಲ್ಲರಿಗೂ ಕಾಣಿಸುತ್ತೆ. ಬಟ್ ಎಫರ್ಟು ಅವರು 10th ಇರುವಾಗಿಂದನೂ ಅವರು ಅಂದರೆ ಪ್ರಿಪ್ರೇಷನ್ ಸ್ಟಾರ್ಟ್ ಇತ್ತು. IAS ಅವ್ರ ಫಾದರ್ ಕೂಡ IAS ಆಫೀಸರ್. ಸೊ ಅವ್ರಿಗೆ ಗೈಡ್ಲೈನ್ಸ್ ಅಂದರೆ ತಂದೆಯ ಒಂದು ಮಾರ್ಗದರ್ಶನದಲ್ಲಿ ಅವರು ಡಿಗ್ರಿ ಮುಗಿದ 1 ವರ್ಷದಲ್ಲೇ IAS ಆಫೀಸರ್ ಆದರು. ನಾನು ಮಾಡಿರೋ ಕೆಲವು ತಪ್ಪುಗಳೇನೆಂದರೆ, ಒಂದು ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ಅವೇರ್ನೆಸ್ ಇಲ್ಲದೆ ಕಾಂಪಿಟೇಟಿವ್ ಫೀಲ್ಡ್ಗೆ ಎಂಟ್ರ್ ಆದೆ. ಅಲ್ಲಿ ಹೋಗಿ ಯಾವ ಎಕ್ಸಾಮ್ದು ಅಂದರೆ ಯಾವ ಎಕ್ಸಾಮ್ನ ಸೆಲೆಕ್ಷನ್ ಮಾಡ್ಕೊಂಡು ಹೋಗಬೇಕು ಅದರಲ್ಲಿ ಕೂಡ ಎಡದೆ. ನೆಕ್ಸ್ಟು UPSC ಅಂದರೆ IAS ಅಂತಾರಲ್ಲ, UPSCನ ಮಾಡ್ಬೇಕನ್ನೋ ಕನಸು ನಂದು. ಇದನ್ನು ಕೂಡ ಅದಕ್ಕೆ ಸರಿಯಾದ ಮಾರ್ಗದರ್ಶನ ನನಗೆ ಸಿಗಲಿಲ್ಲ. ಸೊ ನಾನು ಅದನ್ನಲ್ಲೇ ಡ್ರಾಪ್ಔಟ್ ಮಾಡಿದೆ. ಈವನ್ 2 ಅಟೆಂಪ್ಟ್ ಕೊಟ್ಟೆ. 1 ಅಟೆಂಪ್ಟಲ್ಲಿ ನನ್ನ ಫಿಲಿಮ್ಸ್ ಆಗಿತ್ತು, ಬಟ್ ಮೇನ್ಸ್ ನಾನು ಅಷ್ಟೊಂದು ವಿತೌಟ್ ಪ್ರಿಪ್ರೇಷನ್ ಸರಿ ಆಗಲಿಲ್ಲ. ಅದನ್ನು ಅಲ್ಲೇ ಡ್ರಾಪ್ಔಟ್ ಮಾಡಿ ಒಂದು ಸ್ಟೇಟ್ ಎಕ್ಸಾಮ್ಸ್ಗೆ ಬಂದು ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಹೇಳಿದೆ. ನೀವು ಅಂದ್ಕೊಂಡ್ರೆ ನೀವು IAS ಆಫೀಸರ್ನೂ ಆಗ್ತೀರಾ, ಇಲ್ಲಾಂದರೆ ನಾರ್ಮಲ್ ಪರ್ಸನ್ಸ್ ಥರನೂ ಇರ್ತೀರಾ. ಇದು ಸಬ್ ಕಾನ್ಷಿಯಸ್ ಮೈಂಡ್, ಸಿಂಪಲಾಗಿ ಹೇಳಿದ್ದೀನಿ. ಎಕ್ಸಾಂಪಲ್ ನಾನು ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ನಿಮಗೆ ಹೇಳ್ತೀನಿ. ಅದನ್ನು ನೀವು ರುಟೀನ್ನ ಇವಾಗಿಂದಾನೇ ಫಾಲೋ ಮಾಡಿದ್ರೆ ನಿಮ್ಮ 10th ರಿಸಲ್ಟಲ್ಲಿ ಅದನ್ನು ನೋಡ್ಬೋದು. ಮಾರ್ನಿಂಗ್ ಬೆಳಗಿನ ಜಾವ ಹೇಳ್ತೀರಾ ಎಲ್ಲರೂ. ಎದ್ದ ತಕ್ಷಣ ಒಂದು ಪೆನ್ನು ಪೇಪರಲ್ಲಿ ಕುತ್ಕೊಂಡು, ಇಲ್ಲ ನೀವು
ಮಲ್ಗೋ ಕೋಣೆ ಇರುತ್ತಲ್ಲ, ಕೋಣೆ ಮೇಲ್ಗಡೆ ಅಂಟಿಸ್ರಿ. ನಿಮ್ದು 625 ಅಂಕ ತಾನೆ, 625ಕ್ಕೆ ಅಲ್ಲಿ 620 ಆದ್ರೂ ಹಾಕೊಳ್ಳಿ, ಇಲ್ಲ 25ಕ್ಕೆ 625 ಅಂತನಾದ್ರೂ ಹಾಕೊಳ್ಳಿ. ಮಾರ್ನಿಂಗ್ ಎದ್ದ ತಕ್ಷಣ ನೀವು ಅದನ್ನ ನೋಡ್ಬೇಕು. ಅದ್ರ ಕೆಳಗಡೆ ನಿಮ್ದು ಇನ್ನೂ ಅದ್ರ ಕೆಳಗಡೆ KS ಆಫೀಸರ್, ಐ ಆಮ್ ಆಲ್ರೆಡಿ KS ಆಫೀಸರ್, ಐ ಆಮ್ ಆಲ್ರೆಡಿ IAS ಆಫೀಸರ್, ದೊಡ್ಡ ದೊಡ್ಡ ಹುದ್ದೆಗಳನ್ನ ಕನಸ್ಕೊಂಡ್ರೆ ನಾನು 6 ಆಗಿದೆ ಅಂದ್ರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಬಿಕಾಸ್ ಅವೆಲ್ಲಾನು ಗ್ರೂಪ್ ಸಿ ಹುದ್ದೆಗಳು, ಅಲ್ಲಿ ಯಾವುದೂ ಗ್ರೂಪ್ ಬಿ ಹುದ್ದೆಗಳಿಲ್ಲ. ಬಟ್ ಒಂದು 2-3 ಇಯರ್ ಆದ್ಮೇಲೆ ಪ್ರಮೋಷನ್ ಆಗುತ್ತೆ, ದಟ್ ಸೆಕೆಂಡರಿ. ಬಟ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಅಷ್ಟೇ. ಇವಾಗಿಂದ ನೀವು ಮಾರ್ನಿಂಗ್ ಎದ್ದ ತಕ್ಷಣ ನಿಮ್ಮದು ಇವಾಗ 10th ಇದ್ದೀರಾ, 10th ರಿಸಲ್ಟ್ ಬಗ್ಗೆ ಫೋಕಸ್ ಮಾಡಿ, ಓದ್ರಿ. ಇದೇನು ಬಿಡು 10th ಯಾರು ನೋಡಲ್ಲ ರಿಸಲ್ಟು, ಏನು ನಮ್ಗೇನು ಜಾಬ್ ಬರುತ್ತಾ, ಈ ಥರ ನೆಗ್ಲಿಜೆನ್ಸಿ ಮಾಡಬೇಡಿ. ಇವಾಗಿಂದ ನೀವು ಏನಂತೆ, ಇವಾಗಿಂದ ನೀವು ಏನು ಬೆಳೆಸ್ಕೋತಿರಲ್ಲ ಅದು ಮುಂದೆ ನಿಮ್ಮನ್ನ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆ್ಯಂಡ್ ಐ ಆಮ್ ಆಲ್ರೆಡಿ KS ಆಫೀಸರ್ ಅಂತ ಒಂದು ಬರ್ಕೊಳ್ಳಿ. 625ಕ್ಕೆ 625 ಹಾಕೊಂಡ್ರೆ ತೀರಾ ಬೆಟ್ರು. ಐ ಆಮ್ ಆಲ್ರೆಡಿ ರ್ಯಾಂಕ್ ಸ್ಟೂಡೆಂಟ್, ಇದೊಂದು ಹಾಕೊಳ್ಳಿ. ಆ್ಯಂಡ್ ನಾನು ಕೂಡ ಎವರೇಜ್ ಸ್ಟೂಡೆಂಟೇ ಈ ಸ್ಕೂಲಲ್ಲಿದ್ದಾಗ. ಆ್ಯಂಡ್ PUCನಲ್ಲಿ ನಮ್ಮ ಸ್ಕೂಲ್ಗೆ ನಾನು ರ್ಯಾಂಕರು, ಕಾಮರ್ಸಲ್ಲೇ ನಾನು ರ್ಯಾಂಕರ್ ಸ್ಟೂಡೆಂಟು. ನಮ್ಮ ಇಡೀ ಗೌರ್ಮೆಂಟ್ ಸ್ಕೂಲ್ ಹಿಸ್ಟ್ರಿನಲ್ಲೇ ಮಾಡಿದಿರೋ ಪರ್ಸೆಂಟೇಜ್ ನಾನು ಮಾಡಿದ್ದಲ್ಲಿ. ಡಿಗ್ರಿನಲ್ಲಿ ಕೂಡ 3rd ರ್ಯಾಂಕರೇ ನಾನು. ಅಂದರೆ ಎವರೇಜ್ ಸ್ಟೂಡೆಂಟಿಂದ ನಾನು ರ್ಯಾಂಕರ್ ಹೇಗಾದೆ ಅಂದರೆ ಜಸ್ಟ್ ನನ್ನ ಮೈಂಡನ್ನ ನಾನು ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ತಿಳ್ಕೊಂಡ್ರೆ ಅದಕ್ಕೆ ನಿಮ್ಗೆ. ನೆಕ್ಸ್ಟು ಟೈಮ್ ಟೇಬಲ್ ಯಾವ ಥರ ಮಾಡ್ತಿದ್ವಿ ಅಂದರೆ ರೋಬೋ ಪ್ಲಾನ್ ಅಂತ ಕರಿತೀನಿ. ನನ್ನ ಟೈಮ್ ಟೇಬಲ್ ರೋಬೋ ಪ್ಲಾನ್. ಈ ಟೈಮಿಗೆ ಹೇಳ್ಬೇಕಂದ್ರೆ ಈ ಟೈಮಿಗೆ ಹೇಳಲೇಬೇಕು. ಅದನ್ನು ಮುಂದೆ ಹಾಕುವಾಗಿಲ್ಲ, ಅಲಾರಾಮ್ ಇಡ್ತಿರ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ನಂದು ರುಟೀನು ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ನಂದು ಯಾವಾಗಲೂ ಬೇಗ ಮಲಗಿ ಬೇಗ ಹೇಳು, ಇದು ಕಾನ್ಸೆಪ್ಟು. ಆ್ಯಂಡ್ ಈ ಕಾಂಪಿಟೇಟಿವ್ ಫೀಲ್ಡ್ನ ಯಾವ ಥರ ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ, ನನ್ನ ಮನೆಗೆ 6 ಮಂತ್ಸ್ ಒಂದ್ಸಲ ಬರ್ತಿದ್ದೆ. 4 ವರ್ಷದಲ್ಲಿ 6 ಮಂತ್ಸ್ ಒಂದ್ಸಲ ಇಬ್ಬ ಅಂತ ನಾನು ಬರ್ತಿರ್ತಿಲ್ಲ. ಬಿಕಾಸ್ ಆ ಒಂದು ಫೀಲ್ಡಲ್ಲಿ ಹೆಂಗಂದ್ರೆ ಮೈಂಡು 1 ಡೇ ವೇಸ್ಟ್ ಅಂದರೆ 1 ಮಂತ್ ಸ್ಟಡಿ ವೇಸ್ಟ್ ಆದಂಗೆ. ಇದು ಕಾಂಪಿಟೇಟಿವ್ ಫೀಲ್ಡ್. ಆ್ಯಂಡ್ ಎಷ್ಟೋ ಜನರಿಗೂ ಇನ್ನೊಂದು ತಪ್ಪು ಕಲ್ಪನೆ ಏನಂದರೆ 60 ಪೋಸ್ಟ್ ಕರೀತಾರೆ, ಅಂದರೆ 60 ಹುದ್ದೆಗಳನ್ನ ಕರೀತಾರೆ, 4-5 ಲಕ್ಷ ಜನ ಜಾಬ್ ಆಗ್ತಾರೆ. ನಾನು ತುಂಬ ಜನ ಮಾತಾಡೋದನ್ನು ಕೇಳಿಸ್ಕೊಂಡಿದ್ದೀನಿ. ಬಟ್ ರಿಯಾಲಿಟಿ ಕಾಂಪಿಟೇಟಿವ್ ಫೀಲ್ಡ್ ಏನಂದರೆ 60 ಅಪ್ಲಿಕೇಶನ್ ಏನು ಹಾಕಿರ್ತಾರಲ್ಲ, 4-5 ಲಕ್ಷ ಜನ 60 ಪೋಸ್ಟಿಗೆ 4-5 ಲಕ್ಷ ಜನ ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಅದ್ರ ರಿಯಲ್ ಆಗಿ ಓದೋದು 1,000 ಜನ ಅಷ್ಟೇ ಇರ್ತಾರೆ. ಅದು ಕಾಂಪಿಟೇಟಿವ್ ಫೀಲ್ಡ್. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರೋರು ಕಾಂಪಿಟೇಟಿವ್ ಫೀಲ್ಡಿಗೆ ಓದ್ತೀನಿ ಅಂತ ಹೋಗಿ ಫೇಲ್ಯೂರ್ ಆಗಿ ಬಂದರೆ ಅವ್ರ ಮಾತನ್ನ ಕೇಳೋಕ್ಕೆ ಹೋಗ್ಬೇಡಿ. ಬಿಕಾಸ್ ಅಲ್ಲಿ ಅವ್ರು ಓದೋಕ್ಕಿಂತ ಜಾಸ್ತಿ ಮಾಡಿರೋದೇ ಜಾಸ್ತಿ ಇರುತ್ತೆ. ಅದಕ್ಕೆ ನಿಮ್ಗೆ ಅವ್ರು ಬಂದು ನೆಗೆಟಿವ್ನ ಹೇಳ್ತಾರೆ. ಬಟ್ ಕಾಂಪಿಟೇಟಿವ್ ಫೀಲ್ಡ್ನ ಚೂಸ್ ಮಾಡ್ಕೊಳ್ಳೋದು ನನ್ನ ಪ್ರಕಾರ ದಿ ಬೆಸ್ಟ್ ವೇ ಟು ಗೆಟ್ ಜಾಬ್ ಅರ್ಲಿ. ಅಂದರೆ ಬೇಗ ನಾವು ಒಂದು ಒಳ್ಳೆ ಹುದ್ದೆನ ಪಡ್ಕೋಬೇಕಂದ್ರೆ ನೀವು ಈಗಿಂದಾನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಬೇರೆ ಏನೂ ಓದೋದಿರಲ್ಲ ಇದರಲ್ಲಿ. ಇವಾಗ ಏನು ಓದಿರಲ್ಲ, ಈ ಒಂದು ಕಾಂಪಿಟೇಟಿವ್ ಫೀಲ್ಡಿಗೆ ಹೋದ ತಕ್ಷಣ ಮಾಡೋ ಮೊದಲನೇ ಕೆಲಸನೇ ನಿಮ್ಮೆಲ್ಲ ಬುಕ್ಸ್ನ ಕಲೆಕ್ಟ್ ಮಾಡ್ಕೊಂಡು ಓದೋದು. 6 to 10 ಬುಕ್ಸ್ನ ಕಲೆಕ್ಟ್ ಮಾಡ್ಕೊಂಡು ಇವಾಗಿಂದಾನೇ ಸ್ಟಾರ್ಟ್ ಮಾಡಿ ಓದೋದಕ್ಕೆ. ಏನು ಹೊಸದೇನಿಲ್ಲ ಅಲ್ಲಿ. ರೋಬೋ ಪ್ಲ್ಯಾನ್ ಅಂದರೆ 4:30 ಮಾರ್ನಿಂಗ್ ಒಂದು ರೂಟೀನ್ ಸ್ಟಾರ್ಟ್ ಆಗಿ ದಿನಕ್ಕೆ ನೀವು ಇದನ್ನು ನೀವು ಕೂಡ ಅಳವಡಿಸ್ಕೋಬೋದು. ಅರ್ಲಿ ಮಾರ್ನಿಂಗ್ ಹೇಳಕ್ಕೆ ಸ್ಟಾರ್ಟ್ ಮಾಡಿ. ಅವಾಗ ನಿಮಗೆ ಅಂದರೆ ಗೊತ್ತಾಗುತ್ತೆ ನಿಮಗೆ ಏನು ಓದಬೇಕು ಏನಿಲ್ಲ ಅಂತ. ಮತ್ತು ಮಾರ್ನಿಂಗ್ ಹೇಳೋದು ಒಂದು ಬೆನಿಫಿಟ್ ಏನಂದರೆ ಡೇ ಫುಲ್ ಎಷ್ಟು ಓದ್ತೀವಲ್ಲ ಅದು ಡಬಲ್ನ ನಾವು ಮಾರ್ನಿಂಗ್ 1-2-3 ಅವರಲ್ಲಿ ಓದ್ಬೋದು. ಇದು ನನಗೊಂದು ಎಕ್ಸ್ಪೀರಿಯೆನ್ಸು. ರೋಬೋ ಪ್ಲ್ಯಾನ್ ಅಂದರೆ ರೋಬೋ ಯಾವ ಥರ ವರ್ಕ್ ಮಾಡುತ್ತೆ, ಆ್ಯಕ್ಯುರೇಟಾಗಿ ವರ್ಕ್ ಮಾಡುತ್ತಲ್ಲ ಆ ಥರ. ನಾವು ಟೈಮ್ ಟೇಬಲ್ ಹಾಕಿ ಮಾಡಿಸಿಟ್ಟು ಅದಕ್ಕೂ ನಮಗೆ ಸಂಬಂಧ ಇಲ್ಲದಿರೋ ಥರ ಇದ್ದರೆ ಅದಾಗಲ್ಲ. ಹಾಕಿದ್ದೀವಿ ಅಂದರೆ ಆ ಟೈಮ್ ಟೇಬಲ್ನ ನಾವು ಫಾಲೋ ಮಾಡಬೇಕು. ಮತ್ತು ಧ್ಯಾನ ಮಾರ್ನಿಂಗ್ 10 ನಿಮಿಷ ಎದ್ದ ತಕ್ಷಣ ಒಂದು 10 ಮಿನಿಟ್ಸ್ ಪ್ರಾಣಾಯಾಮ ಮಾಡಿ ಸಾಕಷ್ಟೇ. ಬಿಕಾಸ್ ನಿಮ್ಗೆ ಯೋಗ ಎಲ್ಲ ಹಳ್ಳಿ ಹುಡುಗರು ಕೆಲಸ ಮಾಡ್ತೀರಾ, ಸೊ ಅಲ್ಲೇ ಯೋಗ ಆಗುತ್ತೆ. ಧ್ಯಾನ ಇದೊಂದು 10 ನಿಮಿಷ ಪ್ರಾಣಾಯಾಮ ಮಾಡಿ. ಒಂದು ಮುಗಿನಿಂದ ಉಸಿರ ತೊಗೊಂಡು ಒಂದು ಮುಗಿನ ಇಡೋದು ಗೊತ್ತಲ್ಲ, ಅದು ಪ್ರಾಣಾಯಾಮ ಮಾಡಿ ಒಂದು ಟೈಮ್ ಟೇಬಲ್ ಹಾಕೊಳ್ಳಿ. ನಿಮ್ಮದೇ ಆದ ಒಂದು ಸಬ್ ಕಾನ್ಷಿಯಸ್ ಮೈಂಡ್ನ ಆ್ಯಕ್ಟಿವ್ ಮಾಡೋಕ್ಕೆ ನಿಮಗೆ ನೀವು ಐ ಆಮ್ ಅ ಸೂಪರ್ ಅಂತ ಹೇಳ್ಕೊಳ್ಳಿ. ಐ ಆಮ್ ಅ ಸ್ಪೆಷಲ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಈ ಥರ ನಿಮಗೆ ನೀವೇ ಆ್ಯಕ್ಟಿವ್ ಮಾಡ್ಕೋಬೇಕು. ಯಾರು ನಿಮ್ಮನ್ನು ಬಂದು ನಾನು ಹೇಳೋ ಮಾತ್ರ 2 ದಿನ ನಿಮ್ಮನ್ನು ಆ್ಯಕ್ಟಿವ್ ಆಗಿರುತ್ತೆ, 3 ದಿನ ಯಾರು ಏನೋ ಬಂದು ಹೇಳಿದ್ರು ಬಿಡು ಮುಗಿತು ಇಷ್ಟೇ ನಿಮ್ಮದು. ಆ ಥರ ಐ ಆಮ್ ಅ ಸ್ಪೆಷಲ್ ಪರ್ಸನ್ ಅಂತ ಬರ್ಕೊಳ್ಳಿ. ನೀವು ಎಲ್ಲಿ ಕೂತ್ಕೊಟ್ರೆ ಅದು ಬರ್ಕೊಳ್ಳಿ. ಬೇರೆದವ್ರು ಬಂದು ನನ್ನ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡಿ. ಐ ಆಮ್ ಅ ಸ್ಪೆಷಲ್ ಪರ್ಸನ್, ಐ ಆಮ್ ಅ ರ್ಯಾಂಕ್ ಪರ್ಸನ್, ಐ ಆಮ್ ಅ ಟಾಪ್ ಇನ್ ಸ್ಕೂಲ್. ಈ ಥರ ಎಲ್ಲ ಬರ್ಕೊಳ್ಳಿ. ನಿಮ್ಗೆ ಏನು ನಿಮ್ಮ ಇದೆಯಲ್ಲ ಅದೆಲ್ಲನೂ ಬರ್ಕೊತಾ ಹೋಗಿ. ಮತ್ತು ಡಿಸ್ಕಷನ್ ಮಾಡ್ತಿದ್ವಿ ನಾವು ಮತ್ತು ನನ್ನ ಫ್ರೆಂಡ್ಸ್. ಯಾವ ಥರ ಡಿಸ್ಕಷನ್ ಅಂದರೆ ಇವನ್ ನೀವು ಅದನ್ನು ಅಳವಡಿಸ್ಕೋಬೋದು. ಆಲ್ಮೋಸ್ಟ್ 2-3 ಜನ ಸಾಕಲ್ಲ ಡಿಸ್ಕಷನ್ ಗ್ರೂಪ್ಗೆ. ಹೇಳೋದು, ಪ್ಲ್ಯಾನ್ ಹೇಳೋದು. ನೆಕ್ಸ್ಟ್ ಡೇ ನಾನು ಈ ಒಂದು ಸಬ್ಜೆಕ್ಟ್ನ ಓದಿ ನೀನು ಓದ್ಕೊಂಡು ಬಾ ಅಂತ ಹೇಳೋದು. ಒಂದ್ಸಲ ನೀವು ಓದಿರ್ತೀರಾ, ಇನ್ನೊಂದ್ಸಲ ನೀವು ಅವ್ರ ಮುಂದೆ ಹೇಳ್ತೀರಾ, ಮತ್ತೊಂದ್ಸಲ ಅವ್ರು ಹೇಳಿದ್ರೆ ನೀವು ಕೇಳ್ತೀರಾ. 3 ಸಲ ಒಂದು ಸಬ್ಜೆಕ್ಟ್ನ ರಿವಿಷನ್ ಅದಕ್ಕೆ ಮಾಡಿದಾಗ ಆಯ್ತಲ್ಲ, ನೀವು ವಿತೌಟ್ ನೀವು ಓದಿದ್ದು 1 ಸಲ ಬಟ್ ರಿವಿಷನ್ ಮಾಡಿ 2 ಸಲ. ಸೊ ಡಿಸ್ಕಷನ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಜಾಸ್ತಿ ಸ್ಕೋರ್ ಆಗಬೇಕಂದ್ರೆ ಇನ್ನೊಂದು ಬೆಸ್ಟ್
ಅಂದರೆ ಅದು ಕಾಂಪಿಟೇಟಿವ್ ಫೀಲ್ಡ್ ಆಗಲಿ ಯಾವ ಫೀಲ್ಡ್ ಆಗಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅವೇ ನಿಮ್ಮ ಒಂದು ಮಾರ್ಗದರ್ಶಿಗಳು ಜಾಸ್ತಿ. ಪ್ರೀವಿಯಸ್ ಇಯರ್ದು ಒಂದು 4-5 ವರ್ಷದ ಕ್ವಶನ್ ಪೇಪರ್ನ 10ದು ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಯಾವುದಾದ್ರೂ ಒಂದು ಎಕ್ಸಾಮ್ಗೆ ನಾನು ಸೆಲೆಕ್ಟ್ ಆಗಬೇಕು ಅನ್ನೋ ಆಸೆ ಏನಾದರೂ ಇದ್ದರೆ ಆ ಒಂದು ಕ್ವಶನ್ ಪೇಪರ್ನೂ ಕೂಡ ನೀವು ಇವಾಗಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಫ್ ನಿಮ್ಗೆ ಏನಾದರೂ ಪರ್ಸನಲ್ ನಾನು IAS ಮಾಡ್ತೀನಿ, KS ಮಾಡ್ತೀನಿ ಅಂದರೆ ಪರ್ಸನಲ್ ಗೈಡ್ಲೈನ್ಸ್ ನಾನು ಕೊಡ್ತೀನಿ. ನೀವು ಇವಾಗಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಬೇಸ್ಮೆಂಟ್ ಸಿಕ್ಬಿಡುತ್ತೆ. ಒಂದು GK ಪೇಪರ್ ಇರುತ್ತೆ, ಇನ್ನೊಂದು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಕಮ್ಯುನಿಕೇಷನ್ ಪೇಪರಲ್ಲಿ ಕಂಪಲ್ಸರಿ ಅಂದರೆ ಕನ್ನಡ ಗ್ರಾಮರ್ ಇರುತ್ತೆ, ಇಂಗ್ಲೀಷ್ ಗ್ರಾಮರ್ ಇರುತ್ತೆ, ನೆಕ್ಸ್ಟು ಕಂಪ್ಯೂಟರ್ ಇರುತ್ತೆ. ಕನ್ನಡ ಗ್ರಾಮರ್ ಗೊತ್ತು ತಾನೆ, ಅದನ್ನೇ ಅಲ್ಲಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಮತ್ತೆ ಓದಬೇಕು ನಾವೆಲ್ಲ. ಇಂಗ್ಲೀಷ್ ಗ್ರಾಮರ್ನು ಅದೇ ಬೇಸ್ಮೆಂಟ್. ಇವಾಗ ನೀವು ಬೇಸ್ಮೆಂಟ್ನ ಪೂರ್ತಿ ಸ್ಟ್ರಾಂಗ್ ಬಿಲ್ಡ್ ಮಾಡ್ಕೊಂಡ್ರೆ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಕಂಪ್ಯೂಟರ್ನ ನಾವು ಕನ್ನಡ ಮೀಡಿಯಮ್ ಅಂತ ನಾವು ಕಂಪ್ಯೂಟರ್ನ ಕನ್ನಡದಲ್ಲಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕನ್ನಡದಲ್ಲಿ ಯಾರು ಓದೋಕ್ಕೆ ಹೋಗ್ಬೇಡಿ, ಇಂಗ್ಲೀಷಲ್ಲಿ ಕಂಪ್ಯೂಟರ್ನ ತೊಗೊಂಡು ಹೋಗಿ. ಆ್ಯಂಡ್ ನೆಕ್ಸ್ಟು GK ಅಂತ ಬರುತ್ತೆ. GK ಅಂದರೆ ಇವಾಗ ನೀವು ಸಮಾಜ ಸೋಷಿಯಲ್ ಓದ್ತಿದ್ರಲ್ಲ, ಅದರಲ್ಲೇ ನಿಮ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತದ ಸಂವಿಧಾನ ಇರುತ್ತೆ, ಭಾರತದ ಇತಿಹಾಸನೂ ಇರುತ್ತೆ. ಸೊ ಅದನ್ನೇ ನಾವು ಒಂದು ಸೆಲೆಕ್ಟ್ ಬುಕ್ಸ್ ಅಂತ ಓದ್ತೀವಿ ಅಷ್ಟೇ. ಸಬ್ಜೆಕ್ಟ್ ಅಂದರೆ GK ಸಬ್ಜೆಕ್ಟಲ್ಲಿ ಪ್ರತಿ ಎಕ್ಸಾಮ್ಗೂ GK ಅನ್ನೋದು ಒಂದು ಪೇಪರ್ ಇರುತ್ತೆ. ಅದರಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ ಹೇಳ್ತೀನಿ. ಒಂದು ಮೆಂಟಲ್ ಎಬಿಲಿಟಿ ಬರುತ್ತೆ. ಇಲ್ಲಿರೋ ಮೆಂಟಲ್ ಎಬಿಲಿಟಿ ಸ್ಟಾಪ್ ಏನಿರಲ್ಲ, ನಾನು ಮೆಂಟಲ್ ಎಬಿಲಿಟಿ ಇಲ್ಲಿಬೇಕು, ಬಟ್ ಅಲ್ಲಿ ಸ್ಟ್ರಾಂಗು ಅಂದರೆ ಅಲ್ಲಿ ಬೇಸಿಕ್ ಇರುತ್ತೆ, ಅದನ್ನೇ ಯಾರು ಬೇಕಾದರೂ ಸಾಲ್ವ್ ಮಾಡ್ಬೋದು. ಒಂದು ಮೆಂಟಲ್ ಎಬಿಲಿಟಿ ಇರುತ್ತೆ, ಒಂದು ಕರೆಂಟ್ ಅಫೇರ್ಸ್ ಅಂದರೆ ದಿನನಿತ್ಯದ ಆಗುಗಳನ್ನ ನೀವು ಪೇಪರ್ ಓದಿಸ್ತಾರಲ್ಲ ಪೇಪರ್ ಅಂತೇಳಿ, ಅದೇ ಪೇಪರ್ನ ಅಲ್ಲಿ ನೀಟ್ಗೆ ಹೋಗ್ಬೇಕು ಅಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ಹಿಸ್ಟ್ರಿ ಇರುತ್ತೆ, ಅಂದರೆ ಇತಿಹಾಸ, ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸ ಮತ್ತು ಜಾಗತಿಕ ಇತಿಹಾಸ, ಆ 3 ಸೇರಿ ಒಂದು ಸಬ್ಜೆಕ್ಟ್ ಅಂತ ಇರುತ್ತದು. ಅದನ್ನು ನೀವು ಓದ್ಕೋಬೇಕು. ಇವಾಗ ಓದ್ತಿದ್ರೆ ತಾನೇ ಇದೇ ಬೇಸ್ಮೆಂಟ್ನಾಗ ಇಟ್ಕೊಂಡು ಒಂದು ಸ್ವಲ್ಪ ಅಲ್ಲಿ ಡೆಪ್ತ್ ಆಗಿರುತ್ತೆ ಅಷ್ಟೇ. ಇವಾಗ ನೀವು ಏನು ಓದ್ತಿದ್ದೀರಲ್ಲ ಅಲ್ಲೇ ಡೆಪ್ತ್ ಆಗಿರುತ್ತೆ ಅಷ್ಟೇ. ಕ್ಲಾಸಿಕಲ್ ಯಾವಾಗ ಆಯಿತು, ಹಿಸ್ಟರಲ್ಲಿ ಆಯಿತು, ಇದೇ ಕ್ವಶನ್ಸ್ ಅಲ್ಲಿ ಬರೋದು ಸ್ವಲ್ಪ ಡೆಪ್ತ್ ಆಗಿ ಬರ್ತಾವೆ ಅಷ್ಟೇ. ಯಾರ್ಯಾರ ಮಧ್ಯೆ ಆಯಿತು, ಎಷ್ಟೆಲ್ಲ ಆಯಿತು, ನಾವು ಕೂಡ ಇದನ್ನೇ ಓದೋದು. ನೆಕ್ಸ್ಟು ಡೆಪ್ತ್ ಆಗಿ ಹಿಸ್ಟ್ರಿ ಆಯಿತು. ಮತ್ತು ಭಾರತದ ಸಂವಿಧಾನ ಅದು ಕೂಡ ಅಂದರೆ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ನೆಕ್ಸ್ಟು ವಿಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ ಅದೊಂದಿರುತ್ತೆ. ಎಕನಾಮಿಕ್ ಇರುತ್ತೆ, ಮತ್ತು ಪರಿಸರ ಶಾಸ್ತ್ರ, ಎಕಾಲಜಿ ಇರುತ್ತೆ. ಇವಿಷ್ಟು ನಿಮ್ಮ GK ಸಬ್ಜೆಕ್ಟ್ ಅಂತ ಬರುತ್ತೆ. ಇವು ಅಷ್ಟು ಸೇರಿ 100 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಬಟ್ ನಿಮ್ಮದು ಸ್ಕೋರಿಂಗ್ ಪಾಯಿಂಟ್ ಯಾವ್ದಾಗಬೇಕಂದ್ರೆ ಕನ್ನಡ ಗ್ರಾಮರ್, ಕಮ್ಯುನಿಕೇಷನ್ ಪೇಪರ್ ಆಗಬೇಕು. ಅಂದರೆ 3 ಸಬ್ಜೆಕ್ಟ್ ಇರ್ತವೆ, ಕನ್ನಡ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್ ಮತ್ತು ಕಂಪ್ಯೂಟರ್, ಇವು 3 ಇರ್ತವೆ. ಸೊ ಅದನ್ನು ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಮೇನ್ ಇಂಪಾರ್ಟೆಂಟು ನಿಮ್ಮ ಮೈಂಡಲ್ಲಿ ಅಂದರೆ ಕಾಂಪಿಟೇಟಿವ್ ಫೀಲ್ಡ್ ಅಂತ ಅಲ್ಲ, ಈ ಫೀಲ್ಡ್ ಕೂಡ ನೀವು ಅದನ್ನ ಅಳವಡಿಸ್ಕೋಬೋದು. ಯಾವ ಥರ ಅಂದರೆ ನಾನು ಹೇಳಿದ್ನಲ್ಲ ಆವಾಗಲೇ, ಇವಾಗ ನಾನು ಕ್ವಾಲಿಫೈ ಆಗಿರೋ ಎಕ್ಸಾಮ್ಸ್ ಪೋಸ್ಟ್ ಎಷ್ಟಂದರೆ 47 ಪೋಸ್ಟು, ಒಂದು 242 ಪೋಸ್ಟು, ಇನ್ನೊಂದು 63 ಪೋಸ್ಟು, ವಿತಿನ್ 200 ಇರೋದು ಪೋಸ್ಟು. ಅವೆಲ್ಲ ಅಂದರೆ ಕಾಂಪಿಟೇಷನ್ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಅಷ್ಟು ಜನ ಎಕ್ಸಾಮ್ ಬರೀತಾರೆ, ಅಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಇದು ಯಾವುದೇ ನಿಮ್ಗೆ ಮ್ಯಾಟ್ರ್ ಆಗಲ್ಲ. ಆ್ಯಂಡ್ ಕಾಂಪಿಟೇಟಿವ್ ಫೀಲ್ಡಲ್ಲಿ ನಾನು ನೋಡಿರೋ ಹಾಗೆ ಒಬ್ಬರಿಂದ ಒಬ್ಬರಿಗೆ ಹೇಳ್ಕೊಟ್ರೆ ಅಯ್ಯೋ ನಮ್ಗೆ ಹೋಗ್ಬಿಡುತ್ತೆ, ಇವ್ರಿಗೆ ಸ್ಕೋರ್ ಆಗುತ್ತೆ, ಅದೆಲ್ಲನೂ ತಲೆಯಿಂದ ತೆಗೆದುಬಿಡಿ. ಡಿಸ್ಕಷನ್ ಮಾಡಿ. ಈವನ್ ಈ ಫೀಲ್ಡಲ್ಲೂ ಕೂಡ ಜಾಸ್ತಿ ಅವ್ರಿಗೆ ಹೇಳ್ಕೊಟ್ರೆ ಅವ್ರು ಜಾಸ್ತಿ ತೊಗೊಂಡು ರ್ಯಾಂಕ್ ಬರ್ತಾರೆ, ಅದೆಲ್ಲ ಇಲ್ಲ. ನೀವು ಡಿಸ್ಕಷನ್ ಮಾಡಿದ್ರೆ ನಿಮ್ಮ ಜ್ಞಾನ ಅನ್ನೋದು ಡಬಲ್ ಆಗುತ್ತೆ. ಆ್ಯಂಡ್ ಕ್ವಶನ್ ಪೇಪರ್ಸ್ನ ರೆಫರ್ ಮಾಡಿ. ಪೇಪರ್ 2 ಆಗಿ ಇಲ್ಲಿ ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಮತ್ತು ನಮ್ಮ ರಾಷ್ಟ್ರೀಯ ಮಟ್ಟದ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನ ಇಲ್ಲಿ ಹೇಳ್ತಾರೆ. ಇದು ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ 200 ಮಾರ್ಕ್ಸ್ ಇರ್ತವೆ. ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸು ಆ್ಯಂಡ್ 0.25 ನೆಟ್ಟಿವ್ ಇರ್ತವೆ. ಇದು ಪೇಪರ್ ಪ್ರಿಲಿಮ್ಸ್ ಪೇಪರ್. ಇನ್ನು ಮೇನ್ಸ್ ಪೇಪರ್ ಒಂದು ಎಸ್ಎ ಪೇಪರ್ ಇರುತ್ತೆ. ಎಸ್ಎ ಪೇಪರಲ್ಲಿ 2 ಎಸ್ಎ ಇರ್ತವೆ. ಮೊದಲು ಚಾಯ್ಸ್ ಕೊಡ್ತಿರೋ, ಬಟ್ ಇವಾಗ ಚಾಯ್ಸ್ ಕೊಟ್ಟರೆ ಕಂಪಲ್ಸರಿ ಯಾವ್ದು ಕೊಟ್ಟರು 2 ಎಸ್ಎನ ಬರೀಬೇಕು. ಇದು ಎಸ್ಎ ಪೇಪರ್. ಈ ಎಸ್ಎ ಪೇಪರ್ ಯಾವುದ್ರ ಬಗ್ಗೆ ಕೇಳ್ತಾರೆ ಅಂದರೆ ನೀವು ಪೇಪರ್ನ ಓದಬೇಕು. ನೀವು KSಗೆ ಓದ್ತಿದ್ದೀರಾ ಅಂದರೆ ಪೇಪರ್ನ ಓದಬೇಕು. ನಿಮ್ಗೆ ಇದು ಡೆಪ್ತ್ ಅನಿಸುತ್ತೆ ನನಗೆ ಹೇಳೋದು, ಬಟ್ ಪರವಾಗಿಲ್ಲ. ಒಂದು ರಾಷ್ಟ್ರೀಯ ಮಟ್ಟ ಅಂದರೆ ಇಂಡಿಯಾಗೆ ಸಂಬಂಧಪಟ್ಟ ಒಂದು ಎಸ್ಸೆ ಇರುತ್ತೆ, ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು ಎಸ್ಸೆ. ಈ 2 ಎಸ್ಸೆನ ಇಲ್ಲಿ ಕೇಳ್ತಾರೆ. ಇದು 250 ಮಾರ್ಕ್ಸ್ಗೆ, 125 ಮಾರ್ಕ್ಸ್ಗೆ ಒಂದು ಎಸ್ಸೆ ಈ ಥರ ಕೇಳ್ತಾರೆ. ಇದು ಕೂಡ 250 ಮಾರ್ಕ್ಸ್ಗೆ. ಇವು 4 ಇದರಲ್ಲಿ ಒಂದೊಂದು ಪೇಪರಲ್ಲಿ 3 ಸಬ್ಜೆಕ್ಟ್ನ ಆ್ಯಡ್ ಮಾಡಿರ್ತಾರೆ. ಅದು ನಿಮ್ಗೆ ಅಷ್ಟೊಂದು ಡೆಪ್ತ್ ಆಗುತ್ತೆ ಬೇಡ. ಒಂದೊಂದು ಪೇಪರಲ್ಲಿ 3 ಸಬ್ಜೆಕ್ಟ್ ಆ್ಯಡ್ ಮಾಡಿರ್ತಾರೆ. ಅಂದರೆ 12 ಸಬ್ಜೆಕ್ಟ್ ಇರ್ತಾವೆ. ಈ ಸಬ್ಜೆಕ್ಟ್ನ ನೀವು ಓದ್ಕೋಬೇಕು. ನೆಕ್ಸ್ಟು ಇಂಟರ್ವ್ಯೂ. ಇದು ಕ್ವಾಲಿಫೈ ಆದರೆ ಮೇನ್ಸ್ ಕ್ವಾಲಿಫೈ ಆದರೆ ಇಂಟರ್ವ್ಯೂನಲ್ಲಿ 25 ಮಾರ್ಕ್ಸ್ ಇರ್ತವೆ. ನಿಮ್ಮ ಓನ್
ಜಿಯೋಗ್ರಫಿಕಲ್ ಏರಿಯಾ ಬಗ್ಗೆನೇ ಜಾಸ್ತಿ ಕ್ವಶನ್ ಕೇಳ್ತಾರೆ. ನೀವು ಇಲ್ಲಿಂದ ಇಲ್ಲಿ ಬಂದಂತ ಅದ್ರ ಐಡಿಯಾ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಇನ್ನು ಬುಕ್ಸ್ ಕೇಳಿದ್ರಲ್ಲ, ಶಾರ್ಟ್ ಆಗಿ ಬಿಡ್ತೀನಿ. ಹಿಸ್ಟ್ರಿಗೆ ಸದಾಶಿವ ಬುಕ್, ಸದಾಶಿವ ಆಥರ್ ಬುಕ್ ನನಗೆ ಕಂಪ್ಲೀಟ್ ಆಗಿ ಗೊತ್ತಿಲ್ಲ ಅಷ್ಟೊಂದು. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗಂಗಾಧರ್, ಜಿಯೋಗ್ರಫಿ ಅಂದ್ರೆ ಭೂಗೋಳಶಾಸ್ತ್ರ, ಭೂಗೋಳಶಾಸ್ತ್ರಕ್ಕೆ ರಂಗನಾಥ್ ಬುಕ್ ಅಂತ ಸಿಗ್ತವೆ. ಇದು ಎಕನಾಮಿ, ಗಡ್ನಿ ಕೃಷ್ಣ ಮೂರ್ತಿ ಸರ್ ಅಂತ ಇದ್ದಾರೆ ಅವ್ರದ್ದು. ಎಕಾಲಜಿ ಅಂತ ಬರುತ್ತೆ, ಇನ್ನೊಂದು ಪರಿಸರ ಶಾಸ್ತ್ರ, ಭೈರಪ್ಪ. ಈಗ ಎರಡು ಸಬ್ಜೆಕ್ಟ್ ಬರ್ತಾವೆ, ಅದಕ್ಕೆ ಬುಕ್ಸ್ನ ನಾನು ರೆಫರ್ ಹೇಳಲ್ಲ, ಬಿಕಾಸ್ ಅದನ್ನ ನಾವೇ ಮಾಡ್ಕೋಬೇಕು. ಎಷ್ಟೋ ಜನ ಅದಕ್ಕೆ ಮ್ಯಾಗ್ಝಿನ್ಸ್ ಅವಿದೆ ಅಂತ ಹೇಳ್ತಾರೆ, ಬಟ್ ನಾನು ಯಾವ ಮ್ಯಾಗ್ಝಿನ್ಸ್ನು ರೆಫರ್ ಮಾಡಿಲ್ಲ. ಒಂದು ಕರೆಂಟ್ ಅಫೇರ್ಸ್ ಬರುತ್ತೆ, ಅಂದರೆ ಪ್ರಚಲಿತ ವಿದ್ಯಮಾನಗಳನ್ನು ಕೂಡ ಬೇಸಿಕ್ಕೊಂದು ಕ್ವಶನ್ಸ್ನ ಅರೈಸ್ ಮಾಡ್ತಾರೆ. ಅವಕ್ಕೆ ನೀವು ಡೈಲಿ ಗೆಟ್ವೇ ಟು IAS KS ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಸೊ ನೀವು ಅದನ್ನು ರೆಫರ್ ಮಾಡ್ಬೋದು. ಇದು ಕರೆಂಟ್ ಅಫೇರ್ಸ್. ಇನ್ನೊಂದು ಮೆಂಟಲ್ ಎಬಿಲಿಟಿ. ಮೆಂಟಲ್ ಎಬಿಲಿಟಿಗೆ ನಾನು ರೆಫರ್ ಮಾಡಿದ್ದು ಈಶ್ವರ್ಗಿರಿ ಅಂತ. ಬುಕ್ಸ್ ಇದ್ದಾವೆ, ಬಟ್ ನಾನು ಬುಕ್ಸ್ ರೆಫರ್ ಮಾಡಲ್ಲ. ಇವನ್ ನೀವು ಮಾಡಬೇಡಿ ಅಷ್ಟೇ. ಈಶ್ವರ್ಗಿರಿ ಅಂತ ಯೂಟ್ಯೂಬ್ ಚಾನಲ್ ಇದೆ, 1 hour ಡೈಲಿ 4 o'clock. ಇವನ್ ನೀವು ಕೂಡ ಇವಾಗ ನಿಮ್ಮದು ಮೆಂಟಲ್ ಎಬಿಲಿಟಿನ ಜಾಸ್ತಿ ಮಾಡ್ಕೊಳ್ಬೇಕು ಅಂದರೆ ನಿಮ್ದು ಮ್ಯಾಥ್ಸ್ ಇರಲ್ಲ, ಬೇರೆ ಆ ಮ್ಯಾಥ್ಸ್ ಬೇರೆ ಇರುತ್ತೆ, ಬಟ್ ನಿಮ್ಮದು ಏನಂತ ಇರುತ್ತೆ ಬ್ರೈನನ್ನು ಆ್ಯಕ್ಟಿವ್ ಮಾಡ್ಕೊಳ್ಳೋಕ್ಕೆ 1 hour ಮೆಂಟಲ್ ಎಬಿಲಿಟಿನ ನೀವು ಸಾಲ್ವ್ ಮಾಡಿದರೆ ನಿಮ್ಗದು ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ ನೋಡಿ. ಕ್ಲಾಸಸ್ ಕೇಳೋದಕ್ಕಿಂತ 2 to 4, 4 to ಈ ಥರ ನೀವು ಕಂಟಿನ್ಯೂಸ್ 1 10